ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಿ? ನಾನಂತೂ ಬೆಳಗ್ಗೆ ಬಾಬಿ ಡಾಲ್ ಥರ ರೆಡಿ ಆಗಿಬಿಟ್ಟಿದ್ದೀನಿ. ಆಗಾಗ ಈ ಥರ ಕಲ್ಪನೆ ಮಾಡ್ಕೋತಾ ಇರಬೇಕು ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ನಾನು ಹಿಂಗೆದ್ರೆ ನನ್ನ ಗಂಡ ಇವಾಗ ತಾನೇ ಕಣ್ಣು ಬಿಡೋಕ್ಕಾಗ್ದಿರಾ ಮೊಬೈಲ್ ನೋಡ್ತಿದ್ದೆ. ಇಷ್ಟೇ ಫ್ರೆಂಡ್ಸ್. ಇವನು ಮಲ್ಕೊಳೋನೆ ಪಾಪ, ಅವನ ಬಗ್ಗೆ ಏನು ಮಾತಾಡೋಕ್ಕಾಗಲ್ಲ ಫ್ರೆಂಡ್ಸ್. ನಾನು ಬೆಳಗ್ಗೆ ಇದ್ದು ಕಿಚನ್ ಎಲ್ಲ ಕ್ಲೀನ್ ಮಾಡಿ ತೊಳೆ ಪತ್ರ ಆಚೆ ಹಾಕಿ ನಾನು ನೀಟಾಗಿ ರೆಡಿ ಆಗಿಬಿಟ್ಟು ಬಿಸಿನೀರು ಕಾಯಿಸ್ಬಿಟ್ಟು ನೆನ್ನೆ ಹಲಸಿನಕಾಯಿ ಸಾರು ಬಿಸಿ ಮಾಡಿ ಇಟ್ಟುಬಿಟ್ಟು ಸ್ಟೋವ್ ಕ್ಲೀನ್ ಮಾಡಿಬಿಟ್ಟು ಫಸ್ಟ್ ಫ್ರೆಂಡ್ಸ್. ಆಮೇಲೆ ಇವೆಲ್ಲ ಮಾಡಿಬಿಟ್ಟು ಇಲ್ಲಿ ಫ್ರೆಂಡ್ಸ್ ತರಕಾರಿ ಅಂಗಡಿನೇ ಓಪನ್ ಮಾಡಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ನಾನೇ ಇದು ಅವರೆಕಾಳು ಸಾರಿಗೆ ಹಲಸಿನಕಾಯಿ ಸಾರಿಗೆ ಕುಂಬಳಕಾಯಿ ಹಾಕಿದ್ನಲ್ಲ ಕಟ್ ಮಾಡಿಬಿಟ್ಟಿದ್ದೀನಿ. ಇದನ್ನು ಖಾಲಿ ಮಾಡಲೇಬೇಕು ಇವತ್ತು. ಹಾಗಾಗಿ ಏನಪ್ಪ ಮಾಡೋದು ಅಂದರೆ ಸುಮಾರು ರೆಸಿಪೀಸ್ ಐತೆ ಇದರಲ್ಲಿ. ರಸಮ್ ಮಾಡ್ಬೋದು, ಪಾಯಸ ಮಾಡ್ಬೋದು, ಹಲ್ವಾ ಮಾಡ್ಬೋದು, ಬಸ್ಸಾರು ಮಾಡ್ಬೋದು. ಅದಕ್ಕೂ ಮೇಲೆ ಮಾಡಬೇಕಂದ್ರೆ ಕುಂಬಳಕಾಯಿ ಗೊಜ್ಜು ಮಾಡ್ಬೋದು. ಅದು ಅಂತಿಂತ ಗೊಜ್ಜಲ್ಲ ಫ್ರೆಂಡ್ಸ್, ಶಿವ ಅವ್ರಮ್ಮ ಮಾಡ್ತಾರೆ. ಶಿವಾಗದು ಸಿಕ್ಕಾಪಟ್ಟೆ ಇಷ್ಟ. ಆ ಥರ ಗೊಜ್ಜು ಮಾಡೋಣ ಅಂತ ಅಂದ್ಬಿಟ್ಟು ಎತ್ಕೊಂಡಿದ್ದೀನಿ. ಇದಕ್ಕೆ ಅನ್ನ ಮುದ್ದೆ ಏನು ಸೂಟ್ ಆಗಲ್ಲ, ಗೋಧಿ ರೊಟ್ಟಿನೇ ಸೂಟ್ ಆಗೋದು ಫ್ರೆಂಡ್ಸ್. ರಾಗಿ ರೊಟ್ಟಿ ಇಲ್ಲ ಗೋಧಿ ರೊಟ್ಟಿ. ರಾಗಿ ರೊಟ್ಟಿ ಹೆಂಗಿರೋ ನಾನು ಮಾಡಿದ್ರೆ ಅದು ರೊಟ್ಟಿ ಆಗಲ್ಲ, ಉಪ್ಪಿಟ್ಟಾಗ್ತೈತೆ ಪುಡಿ ಆಗ್ಬಿಟ್ಟು. ಅದಕ್ಕೆ ಗೋಧಿ ರೊಟ್ಟಿ ಮಾಡೋಣ ಅಂದ್ಬಿಟ್ಟು ಹಿಟ್ಟನ್ನು ಕಲಿಸ್ಕೊಂಡಿದ್ದೀನಿ. ಬೆಳಗ್ಗೆ ಈ ಚಳಿ ವಾತಾವರಣದಲ್ಲಿ ಬಿಸಿ ರೊಟ್ಟಿ ಖಾರವಾಗಿ ಕುಂಬಳಕಾಯಿ ಪಲ್ಯ ತಿಂತಾಯಿದ್ರೆ ನೆಕ್ಸ್ಟ್ ಲೆವೆಲ್ ಫ್ರೆಂಡ್ಸ್. ಅದಕ್ಕೆ ಇದನ್ನು ಮಾಡೋಣ ಬನ್ನಿ ಫ್ರೆಂಡ್ಸ್. ಮೊದಲು ನಮ್ಮ ಹೆಲ್ತ್ ಡ್ರಿಂಕ್ ಕಡೆ ಹೋಗಿ ಆಮೇಲೆ ಇದನ್ನು ಮಾಡೋಣ. ಅಪ್ಪಿ ಕುಂಬಳಕಾಯಿ ಗೊಜ್ಜು ರೊಟ್ಟಿ ಎಕ್ಸ್ಪ್ರೆಷನೇ ಇಲ್ಲ. ಚಿಚ್ಚಿ ಟಾಮ್ಲು ರೊಟ್ಟಿ ಬೇಡ ಸುಮ್ಮನೆ ಟಾಮು. ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಬ್ರೆಡ್ ತಿನ್ನಬಾರ್ದು. ಇವತ್ತು ನಮ್ಮ ಹೆಲ್ದಿ ಡ್ರಿಂಕಲ್ಲಿ ಬಿಸಿ ನೀರು ನಿಂಬೆಹಣ್ಣು ತಗೊಳ್ತಾ ಇದ್ದೀನಿ ಫ್ರೆಂಡ್ಸ್. ವಾರಕ್ಕೊಂದ್ಸಲ 2 ಸಲ ಈ ಥರ ಮಿಕ್ಸ್ ಫ್ರೆಂಡ್ಸ್ ನೋಡ್ತೀರಲ್ಲ, ಅದಕ್ಕೆ ಇವತ್ತು ಇದು ತಗೋತಾ ಇದ್ದೀನಿ. ಕ್ವಿಕ್ಕಾಗಿ ಟೈಮ್ ಆಗಿರೋ ಟೈಮಲ್ಲಿ ಕ್ವಿಕ್ಕಾಗಿ ಯಾವುದಾಗ್ತಿತ್ತೋ ಅದು. ಬೆಳಗ್ಗೆ ಬೇಗನೆ ಎದ್ದೊಳ್ತೀವಿ ನಾವು. ಇದೆಲ್ಲ ಕ್ಲೀನ್ ಮಾಡಿ ಎಲ್ಲ ಮಾಡೋಷ್ಟರಲ್ಲಿ ಇಷ್ಟು ಟೈಮ್ ಆಗ್ತಿದೆ ಫ್ರೆಂಡ್ಸ್. ನಾವು ಬೇರೆ ಡೆಕೋರೇಷನ್ ಮಾಡ್ಕೊಂಡು ಈ ಗೆಟಪಲ್ಲಿ ರೆಡಿ ಆಗೋಷ್ಟರಲ್ಲಿ ಬೆಳಗ್ಗೆ ಅಂದವಾಗಿ ಕಾಣಿಸ್ಬೇಕಲ್ಲ ಫ್ರೆಂಡ್ಸ್. ಗೋಧಿ ಹಿಟ್ಟು ತಗೋಬೇಕು ಫ್ರೆಂಡ್ಸ್. ಅದಕ್ಕೆ ಉಪ್ಪು ಹಾಕಬೇಕು ರುಚಿಗೆ ತಕ್ಕಷ್ಟು. ಗೋಧಿ ಹಿಟ್ಟು ಕಲಿಸುವ ವಿಧಾನ ಇವಾಗ ಚಪಾತಿ ಥರ ಅಲ್ಲ ಫ್ರೆಂಡ್ಸ್, ರೊಟ್ಟಿ ಥರ. ಹಾಟ್ ವಾಟರ್, ಕೋಲ್ಡ್ ಲೆಮನ್ ಡ್ರಾಪ್ಸು 1 2 3 4 5 10 ಡ್ರಾಪ್ಸು ಸಾಕು. ಡೈಲಿ ಇದನ್ನು ಕುಡಿದ್ರೆ ಒಂಥರ ಎದೆಲೆಲ್ಲ ಹಿಡ್ಕೊಂಡಂಗೆ ಆಗ್ತಿದೆ ಫ್ರೆಂಡ್ಸ್. ನಾನು ಇದನ್ನು ಟ್ರೈ ಮಾಡಿದ್ದೀನಿ, ಅದಕ್ಕೆ ಡೈಲಿ ಕುಡಿಯೋಲ್ಲ, ಅಪರೂಪಕ್ಕೆ. ಮಿಕ್ಸ್ ಆಗ್ತಾ ಇರಲಿ. ಈ ಗ್ಯಾಪಲ್ಲಿ ಹಿಟ್ಟು ಕಲಿಸೋದು ತುಂಬ ಇಂಪಾರ್ಟೆಂಟು. ಹಿಟ್ಟನ್ನು ಮೊದಲೇ ಕಲಿಸಿರ್ಬೇಕು ಫ್ರೆಂಡ್ಸ್, ಒಂದು 20-30 ನಿಮಿಷ ಮುಂಚೆ. ಆವಾಗ ರಬ್ಬರ್ ಥರ ಬರ್ತೈತೆ ಹಿಂಗೆ ಹೆಂಚು ಮೇಲೆ ಎಳಿಯೋಕ್ಕೆ ಗೋಧಿ ರೊಟ್ಟಿ. ತಣ್ಣಗಿರೋ ವಾಟರ್ ಕೈಯಲ್ಲೇ ಕಲಿಸ್ಬೋದು, ಸ್ಟೈಲಾಗಿರಲಿ ಅಂದ್ಬಿಟ್ಟು ಫೋರ್ಕಲ್ಲಿ ಕಲಿಸ್ತಾ ಇದ್ದೀನಿ ಫ್ರೆಂಡ್ಸ್. ಒಬ್ಬರಿಬ್ಬರು ಇರೋ ಮನೇಲಿ ಕುಂಬಳಕಾಯಿ ಏನಾರು ತಂದುಬಿಟ್ರೆ ಇದೇ ಪರಿಸ್ಥಿತಿ ಫ್ರೆಂಡ್ಸ್. ನೆಕ್ಸ್ಟ್ ಡೇನೇ ಖಾಲಿ ಮಾಡ್ಬೇಕು ಏನಾರು ರೆಸಿಪಿ ಮಾಡಿ ಫ್ರೆಂಡ್ಸ್. ಇದ್ರಲ್ಲಿ ನಾನು ಕುಂಬಳಕಾಯಿ ಇಷ್ಟು ಎತ್ತಿಕೋತಾ ಇದ್ದೀನಿ. ನಾನು ಕುಂಬಳಕಾಯಿ ಹಲ್ವಾ ಮಾಡ್ತೀನಿ ಫ್ರೆಂಡ್ಸ್ ಇವತ್ತು ಫಾರ್ ದ ಫಸ್ಟ್ ಟೈಮ್ ಲೈಫಲ್ಲಿ. ರೊಟ್ಟಿ ಅಂದರೆ ಕನಕಪುರ ಕಡೆ ಗೊತ್ತು ಫ್ರೆಂಡ್ಸ್, ಗೋಧಿ ರೊಟ್ಟಿ, ಬಳಿಯೋ ರೊಟ್ಟಿ ಅಂತ. ಎರಡು ಜೋಳದ ರೊಟ್ಟಿ, ತಟ್ಟೋ ರೊಟ್ಟಿ ಅದು ಅನ್ಕೋತೀರಾ ಫ್ರೆಂಡ್ಸ್. ನಮ್ಮ ಕಡೆ ಆ ಥರ ರೊಟ್ಟಿಗಳು ಮಾಡಲ್ಲ. ಇದು ನಮ್ಮ ಕಡೆ ಫೇವ್ರೆಟ್ ರೊಟ್ಟಿ, ಶಿವರ್ ಕಡೆ, ಕನಕಪುರ ಕಡೆ. ಅದಕ್ಕೆ ಇದು ಬಳಿಯೋ ರೊಟ್ಟಿ. ಚಪಾತಿ ಹಿಟ್ಟಕ್ಕಿಂತ ತೆಳ್ಳ ಕಲಿಸ್ಕೋಬೇಕು. ಬಳಿಯೋ ರೊಟ್ಟಿ ಅಲ್ಲ, ಈ ಅದಕ್ಕೆ ಹಿಂಗೆ ಎತ್ತರ ಹಿಂಗೆ ಬಿಡಬೇಕು ಥರ. ಈಗ ಈ ಹಿಟ್ಟು ರೆಡಿ ಆಗಿದೆ ಫ್ರೆಂಡ್ಸ್. ಇಲ್ಲಿ ದೋಸೆ ಹಿಟ್ಟಿಗಿಂತ ಗಟ್ಟಿ, ಚಪಾತಿ ಹಿಟ್ಟಿಗಿಂತ ತೆಳ್ಳ, ಎರಡರ ಮಧ್ಯದಲ್ಲಿ ಇರಬೇಕು. ಇದನ್ನು ಮುಚ್ಚಿಡಬೇಕು. ಸೌಂಡ್ ಮಾಡಬಾರ್ದು, ಗಂಡಂಗೆ ಡಿಸ್ಟರ್ಬ್ ಮಾಡಬಾರ್ದು ಅನ್ಕೋತೀನಿ. ಅದೇ ಆಗ್ಬಿಡ್ತೈತೆ ಫ್ರೆಂಡ್ಸ್. ಎಲ್ಟ್ರೆ ಕುಡಿತಾ ಕುಂಬಳಕಾಯಿ ಗೊಜ್ಜಿಗೆ ರೆಡಿ ಮಾಡ್ಕೊಳ್ಳೋದು. ಅತ್ತಾಗೆ ಬೇಕರಿ ತಿಂಡಿಗಳು ತಿಂತೀನಿ, ಇತ್ತಾಗ ಹೆಲ್ತಿ ಡ್ರಿಂಕ್ ಕುಡಿತೀನಿ. ಏನಾಗ್ತಿತ್ತೋ ನನ್ನ ಜೀವನದಲ್ಲಿ ಒಂದೂ ಗೊತ್ತಾಗ್ತಿಲ್ಲ ಫ್ರೆಂಡ್ಸ್. ಆದರೆ ಅದನ್ನು ಬಿಡೋಕ್ಕಾಗ್ತಿಲ್ಲ, ಇದನ್ನು ಬಿಡೋಕ್ಕಾಗ್ತಿಲ್ಲ. ಎರಡು ಮಧ್ಯೆ ಸಿಕ್ಕಾಕೊಂಡು ಓದಾಡ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಇದು ಕುಡಿತಾನೆ ಕುಂಬಳಕಾಯಿ ಗೊಜ್ಜಿಗೆ ರೆಡಿ ಮಾಡ್ಕೋತೀನಿ. ಶಿವ ಅವ್ರ ಅಮ್ಮ ಸ್ಟೈಲ್ ಕುಂಬಳಕಾಯಿ ಗೊಜ್ಜು. ಬನ್ನಿ ಫ್ರೆಂಡ್ಸ್, ಹೆಂಗೆ ಮಾಡಿದಾರೆ ನೋಡೋಣ. ವಾಕಿಂಗಾ? ನಾನು ಅಡುಗೆ ರೆಡಿ ಮಾಡ್ತಾ ಇದ್ದೀನಿ. ನನ್ನಲ್ಲ. ನೀವು ಗಂಡು ಮಕ್ಕಳು ಹೆಣ್ಮಕ್ಳು ಯಾವತ್ತಾನೆ ವಾಕಿಂಗ್ ಕರ್ಕೊಂಡು ಹೋಗ್ತೀರಾ? ವಾಕಿಂಗ್ ಅಂತ ನಿಮಗೆ ಕುಕಿಂಗ್ ಇಂಪಾರ್ಟೆಂಟ್ ತಾನೆ ಲೈಫಲ್ಲಿ. ನಮ್ಗೇನು ಹೆಲ್ತ್ ಇಲ್ಲ. ನನ್ನ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ಇಂಥ ಟೈಮಲ್ಲಿ ನಾವು ಶಾಂತವಾಗಿರ್ಬೇಕು ಫ್ರೆಂಡ್ಸ್. ಕುಂಬಳಕಾಯಿ ಗೊಜ್ಜಿಗೆ ಹಸಿಮೆಣಸಿಕಾಯಿ ಜಾಸ್ತಿ ಬೇಕು ಫ್ರೆಂಡ್ಸ್. ಇದು ಹಸಿಮೆಣಸಿಕಾಯಿ ಗೊಜ್ಜ, ಕುಂಬಳಕಾಯಿ ಗೊಜ್ಜ ಅಂತ ಕನ್ಫ್ಯೂಸ್ ಆಗ್ಬೇಕು ಫ್ರೆಂಡ್ಸ್. ಅಷ್ಟು ಹಾಕ್ಕೋಬೇಕು, ಅದೇ ಸ್ಪೆಷಾಲಿಟಿ ಇದ್ರದ್ದು. ಹಸಿಮೆಣಸಿಕಾಯಿ ಇಷ್ಟು ತಗೊಂಡಿದ್ದೀನಿ. ಬೆಳ್ಳುಳ್ಳಿ, ಈರುಳ್ಳಿ, 2 ಟೊಮೊಟೊ ಹಾಕೋತಾ ಇದ್ದೀನಿ ಫ್ರೆಂಡ್ಸ್. ಟೊಮೊಟೊ ರೇಟ್ ಜಾಸ್ತಿನಲ್ಲೂ ಟೇಸ್ಟ್ ಇಂಪಾರ್ಟೆಂಟ್ ಅಂತ ಅಂದ್ಬಿಟ್ಟು. ಕರಿಬೇವು, ಕೊತ್ತಂಬರಿ ಇಲ್ಲ ಫ್ರೆಂಡ್ಸ್. ಇಲ್ಲಿ ಕುಂಬಳಕಾಯಿನ ಕಟ್ ಮಾಡಿ ನೀರಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ. ಧನಿಯಾ ಪುಡಿ ಫ್ರೆಂಡ್ಸ್, ಇದೊಂಥರ ಸ್ಪೆಷಲ್ಲು. ಇದು ಖಾರ ಕಮ್ಮಿ ಆಯ್ತಂದರೆ ಖಾರದ ಪುಡಿ ಇನ್ನೂ ಹಾಕ್ಕೋಬೇಕು ಫ್ರೆಂಡ್ಸ್. ನೋಡೋಣ ಹೆಂಗೆ ಮಾಡೋದು ಅಂತ.
ರೊಟ್ಟಿ ತಿಂತೀಟಾಮೋ ಒಂದು ದೊಡ್ಡಗಿನ ಬಾಣಲಿ ಇಟ್ಕೋಬೇಕು ಫ್ರೆಂಡ್ಸ್. ಅದಕ್ಕೆ ಜಾಸ್ತಿ ಎಣ್ಣೆ ಹಾಕೋಬೇಕು. ಕುಂಬಳಕಾಯಿ ಗೊಜ್ಜು ಫ್ರೆಂಡ್ಸ್ ಬರೀ ಕುಂಬಳಕಾಯಿ ಎಣ್ಣೆಲೆ ಫ್ರೈ ಆಗಬೇಕು. ಹಂಗಾಗಿ ಸಾಸಿವೆ ಹಾಕ್ಕೊಂಡು ಕರಿಬೇವು ಹಸಿಮೆಣಸಿನ್ಕಾಯಿ ಜಾಸ್ತಿ ಹಾಕ್ಕೋಬೇಕು ಫ್ರೆಂಡ್ಸ್. ಘಾಟ್ ಬರ್ತೈತೆ, ಆಚೆ ಓಡೋಗ್ಬೇಕು ಒಂದು ಸೆಕೆಂಡ್, ಆಮೇಲೆ ಒಳಗಡೆ ಓಡ್ ಬಂದುಬಿಡ್ಬೇಕು, ಸೀದೋಗ್ಬಿಡ್ತೈತೆ ಅಷ್ಟರಲ್ಲಿ. ಅದಕ್ಕೆ ಆಮೇಲೆ ಈರುಳ್ಳಿನೂ ಬೆಳ್ಳುಳ್ಳಿನೂ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಶಿವ ಅವ್ರ ಅಮ್ಮ ಆದರೆ ಈಗ ನಾನೇನು ಹಾಕಿದ್ದೀನಿ ಅದಕ್ಕೆ ಡಬ್ಬಲ್ ಆಗ್ತೈತೆ ಫ್ರೆಂಡ್ಸ್. ಅಂದರೆ ಆವಾಗ ಮನೆ ಜನ ಎಲ್ಲ ಜಾಸ್ತಿ ಇರ್ತಿದ್ರಲ್ಲ ಅದಕ್ಕೆ. ಮತ್ತೆ ಒಲೆಯಲ್ಲಿ ಮಾಡಿದ್ರೆ ಟೇಸ್ಟೇ ಬೇರೆ ಫ್ರೆಂಡ್ಸ್, ಸಖತ್ತಾಗಿರ್ತೈತೆ. ಕುಂಬಳಕಾಯಿ ಅಂದರೆ ಶಿವಾಗೆ ಸ್ವಲ್ಪನೂ ಇಷ್ಟ ಆಗಲ್ಲ. ತುಂಬ ಜನ ಗಂಡು ಮಕ್ಳಿಗೆ ಇಷ್ಟ ಆಗಲ್ಲ, ನಾನು ಅಬ್ಸರ್ವ್ ಮಾಡಿದ್ದೀನಿ. ಅಂಥದ್ರಲ್ಲಿ ಈ ಥರ ಮಾಡಿಕೊಟ್ಬಿಟ್ರೆ ನನಗೂ ಇಡಲ್ಲ, ಆ ಥರ ಖಾಲಿ ಮಾಡ್ತಿದ್ದೆ. ಇದ್ರ ಜೊತೆಗೆ ಹಸಿ ಕಾಳು, ಅವರೆಕಾಳು, ಅಳಸಂದಿ ಕಾಳು ಹಾಕ್ಬಿಟ್ಟು ಮಾಡ್ಕೋತಾರೆ, ಚೆನ್ನಾಗಿರ್ತೈತೆ. ಈಗ ಟೊಮೊಟೊ ಹಾಕ್ಕೊಳ್ತಾ ಇದ್ದೀನಿ. ಟೊಮೊಟೊ ಒಂದು ಅರ್ಧದಷ್ಟು ಬೆಂದ್ರೆ ಸಾಕು. ಹಿಂದೆನೇ ಕುಂಬಳಕಾಯಿ ಹಾಕ್ಕೋಬೋದು. ಕುಂಬಳಕಾಯಿನೂ ಜಾಸ್ತಿ ಹೊತ್ತು ಎಣ್ಣೆಲೆ ಫ್ರೈ ಮಾಡ್ಕೊಳ್ತೀವಲ್ಲ, ಹಂಗಾಗಿ ಟೊಮೊಟೊನೂ ಬೆಂದೋಗ್ತೈತೆ ಬೇಗ ಅಂತ ಅಂದ್ಬಿಟ್ಟು. ಆದರೆ ವಾತಾವರಣ ಹೆಂಗೈತೆ ಅಂತ ನಿಮಗೆ ಗೊತ್ತಲ್ಲ ಫ್ರೆಂಡ್ಸ್. ಈ ಕೋಲ್ಡಲ್ಲಿ ಈ ಕುಂಬಳಕಾಯಿನ ಹಲ್ವಾ ಮಾಡ್ಕೊಂಡು ತಿನ್ಬಿಟ್ರೆ ಮುಗೀತು, ನಾನು ಇಲ್ವಾ ಅನ್ನೋ ಥರ ಆಗೋಗ್ತೈತೆ. ಅದಕ್ಕೆ ಪರಿಸ್ಥಿತಿ ನೋಡಿಕೊಂಡು ಮಾಡೋಕ್ಕೆ ಹೋಗಲಿಲ್ಲ ನಾನು. ಕುಂಬಳಕಾಯಿಗೆ ಉಪ್ಪುನೂ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಕೊಟ್ಟೆ. ಇದನ್ನು ತಟ್ಟೆ ಮುಚ್ಚಿ ಲೋ ಫ್ಲೇಮಲ್ಲೇ ಒಂದು 5 ನಿಮಿಷ ಕೈ ಆಡಿಸಿ ಬೇಯಿಸ್ಕೊಂಡ್ರೆ ಸಾಕು. ಕುಂಬಳಕಾಯಿ ಸಾಫ್ಟ್ ಅಲ್ವಾ ಫ್ರೆಂಡ್ಸ್, ಎಲ್ಲ ತರಕಾರಿಗೆ ಹೋಲಿಸಿದ್ರೆ ಬೇಗನೆ ಬೆಂದೋಗ್ತೈತೆ. ದೊಡ್ಡ ಕಟ್ ಮಾಡಿದ್ದೀನಲ್ಲ ಆದರೂ ಸಹ ಬೇಗ ಬೆಂದೋಗ್ತೈತೆ. ತೀರಾ ಸಣ್ಣನೂ ಕಟ್ ಮಾಡಬಾರ್ದು, ಚೆನ್ನಾಗಿರಲ್ಲ. ಈಗ ಮಸಾಲ ಹಾಕ್ಕೋಬೇಕು. ಧನಿಯಾ ಪುಡಿ ಹಾಕ್ಕೊಂಡು ಸ್ವಲ್ಪ ಅರಿಶಿನ ಹಾಕ್ಕೊಂಡು ಖಾರದ ಪುಡಿನೂ ಸ್ವಲ್ಪ ಹಾಕ್ಕೊಂಡೆ, ಹಸಿಮೆಣಸಿಕಾಯಿ ಖಾರ ಇರುತ್ತೋ ಇಲ್ಲೋ ಅಂತ ಅಂದ್ಬಿಟ್ಟು. ಇವಿಷ್ಟನ್ನ ಎಣ್ಣೆಲಿ ಫ್ರೈ ಮಾಡ್ಕೋತಾನೆ ಇರಬೇಕು. ಚೆನ್ನಾಗಿ ಇದನ್ನೇ ಫ್ರೈ ಮಾಡಿಕೊಂಡ್ರೆ ಕುಂಬಳಕಾಯಿ ಪಲ್ಯ ಆಗ್ತೈತೆ. ಆದರೆ ನಾವು ಒಂದು ಸ್ವಲ್ಪ ಗೊಜ್ಜು ಥರ ಬೇಕಲ್ಲ ನಮಗೆ ರೊಟ್ಟಿಗೆ, ಅದಕ್ಕೆ ಸ್ವಲ್ಪ ಒಂದು ಅರ್ಧ ಗ್ಲಾಸಷ್ಟು, ಚಿಕ್ಕ ಗ್ಲಾಸಲ್ಲಿ ಅರ್ಧ ಗ್ಲಾಸಷ್ಟು ನೀರು ಹಾಕ್ಕೊಂಡೆ. ಇದು ಗೊಜ್ಜು ಥರ ಆಗ್ತೈತೆ. ಸೊ ಸಿಂಪಲ್ಲು. ಕುಂಬಳಕಾಯಿ ಸ್ವಲ್ಪ ಸ್ವೀಟ್ ಇರೋದ್ರಿಂದ ತಿನ್ನೋಕೆ ಇಷ್ಟಪಡಲ್ವಲ್ಲ ಫ್ರೆಂಡ್ಸ್, ಅವರು ಈ ಥರ ಖಾರ ಜಾಸ್ತಿ ಮಾಡಿಕೊಂಡ್ರೆ ಸ್ವೀಟ್ನೆಸ್ ನಮ್ಗೆ ಗೊತ್ತಾಗಲ್ಲ, ಆರಾಮಾಗಿ ತಿನ್ಬೋದು, ಚೆನ್ನಾಗಿರ್ತೈತೆ. ಇದನ್ನು ತಟ್ಟೆ ಮುಚ್ಚಿ ಬೇಯಿಸೋಕ್ಕಿಟ್ಟೆ ಸೈಡಲ್ಲಿ. ಈಗ ನಾನು ರೊಟ್ಟಿ ಹಾಕೊಳಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಹೆಂಚುನ ಸೋಪು ನಾರಾಕಿ ಚೆನ್ನಾಗಿ ತೊಳೆದ್ಬಿಟ್ಟಿದ್ದೆ. ಹಂಗಾಕ್ಬಿಟ್ಟು ಏನಾದರೂ ನಾವು ರೊಟ್ಟಿ ಹಾಕಕ್ಕೆ ಹೋದರೆ ರೊಟ್ಟಿ ಹೇಳಲ್ಲ. ಅದಕ್ಕೆ ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಈರುಳ್ಳಿಲಿ ಚೆನ್ನಾಗಿ ಉಜ್ಜಿ ಸ್ಟವ್ ಆನ್ ಇಟ್ಕೊಂಡೆ ಉಜ್ಜಿದ್ರೆ ಆವಾಗ ರೊಟ್ಟಿ ಆರಾಮಾಗಿ ಬರ್ತೈತೆ. ಗೋಧಿ ಹಿಟ್ಟು ಒಂದು 20-30 ನಿಮಿಷ ಬೇಗ ಕಲಸಿಟ್ರೆ ಈ ಥರ ಎಳೆದ್ರು ಎಷ್ಟು ತೆಳ್ಳಗೆ ಬೇಕಾದ್ರೆ ಎಳ್ಕೊಬೋದು, ಹಂಗೆ ಬರ್ತೈತೆ. ಇಲ್ಲಾಂದರೆ ಕಟ್ ಆಗೋಗ್ತೈತೆ. ಅದಕ್ಕೆ ಮೊದಲಿಗೆ ಗೋಧಿ ಹಿಟ್ಟು ಮಿಕ್ಸ್ ಮಾಡಿ ಇಟ್ಕೋಬೇಕು. ನಾನಂತೂ ತುಂಬ ತೆಳ್ಳಗೆ ಮಾಡ್ಕೋತೀನಿ, ಚಪಾತಿ ಥರನೇ. ಇದನ್ನೇ ಶಿವ ಅವ್ರ ಅಮ್ಮಗೆ ರೊಟ್ಟಿ ಮಾಡೋಕ್ಕೆ ಕೊಟ್ಟರೆ ನಾನು ಹಿಟ್ಟು ಏನು ಕಲ್ಸ್ಕೊಂಡಿದ್ದೀನಿ ಫ್ರೆಂಡ್ಸ್, ಒಂದು 10 ರೊಟ್ಟಿಗಾಗಷ್ಟು, ಅದನ್ನೆಲ್ಲ ಸೇರಿಸಿ 2 ರೊಟ್ಟಿ ಮಾಡ್ತಾರೆ. ಒಂದು 10 ರೊಟ್ಟಿ ನಾನು ಮಾಡೋದು ಒಂದೇ ರೊಟ್ಟಿ ಮಾಡ್ತಾರೆ. ಆ ಥರ ಮಾಡ್ಕೊಂಡು ತಿಂದರೆ ಹೊಟ್ಟೆ ನೋವು ಬಂದ್ಬಿಡ್ತೈತೆ. ಅವ್ರು ಒಲೆಯಲ್ಲಿ ಬೇಯಿಸ್ತಾ ಇದ್ರಲ್ಲ ಆಗ, ಅದು ಹೊಟ್ಟೆ ನೋವು ಬರಲ್ಲ, ಚೆನ್ನಾಗಿ ಬೆಂದಿರ್ತೈತೆ ಎಷ್ಟು ದಪ್ಪ ಮಾಡಿದ್ರು. ಈ ಸ್ಟವಲ್ಲಿ ಆ ಥರ ಮಾಡ್ಕೊಟ್ಬಿಟ್ರೆ ಶಿವ ಕೆಲ್ಸಕ್ಕೆ ರಜೆ ಹಾಕ್ಬಿಟ್ಟು ಮನೇಲೇ ಇರಬೇಕಾಗ್ತೈತೆ, ಆ ಥರ ಆಗ್ಬಿಡ್ತೈತೆ. ಫಸ್ಟ್ನೇ ರೊಟ್ಟಿ ಅಲ್ವಾ ಫ್ರೆಂಡ್ಸ್, ಸೋಪು ನಾರಕ್ಕೆ ತೊಳೆದ್ಬಿಟ್ರೆ ಅದೊಂದು ಸ್ವಲ್ಪ ಬಿಟ್ಕೊಳ್ಳೋದು ಕಷ್ಟ ಆಗ್ತೈತೆ. ಆದರೂ ಕಷ್ಟಪಟ್ಟು ಬಿಡಿಸ್ಕೊಂಡೆ. 2ನೇ ರೊಟ್ಟಿಯಿಂದ ಮಾಮೂಲಿ ಸರಿ ಹೋಗ್ತೈತೆ. ರೊಟ್ಟಿ ಹೆಂಚಲ್ಲಿ ರೊಟ್ಟಿ ಹೇಳ್ತಿಲ್ಲ ಅಂದರೆ ಈ ಥರ ಟಿಪ್ ಫಾಲೋ ಮಾಡಿ ಫ್ರೆಂಡ್ಸ್. 1 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಈರುಳ್ಳಿನಲ್ಲಿ ಚೆನ್ನಾಗಿ ಮಸಾಜ್ ಮಾಡಬೇಕು. ಈರುಳ್ಳಿಲ್ಲ ಅಂದರೆ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಅದು ಹೆಂಚ ಮೇಲೆ ಚೆನ್ನಾಗಿ ಫ್ರೈ ಮಾಡ್ಕೊಬಿಟ್ಟು ಈರುಳ್ಳಿನ ಸೈಡಿಗೆ ತೊಗೊಂಡು ಅದ್ರ ಮೇಲೆ ದೋಸೆ ರೊಟ್ಟಿ ಈ ಥರ ಹಾಕ್ಕೋಬೋದು, ಏನಿಲ್ಲ ಚೆನ್ನಾಗೇ ಬರ್ತೈತೆ. ಸೈಡಲ್ಲೆಲ್ಲ ನೀಟಾಗಿ ಬೇಯಿಸ್ಕೋಬೇಕು. ಎಷ್ಟೇ ತೆಳ್ಳಗೆ ಮಾಡಿದ್ರೂ ಸ್ಟವಲ್ಲಿ ಅಡುಗೆ ಮಾಡೋದನ್ನು ನಾವು ನೀಟಾಗಿ ಬೇಯಿಸ್ಕೊಳ್ಳೇಬೇಕು, ಹೊಟ್ಟೆನೋ ಬಂದುಬಿಡ್ತೈತೆ. ಹಂಗೆ ಪ್ರತಿ ಸಲ ರೊಟ್ಟಿ ಹಾಕ್ದಾಗೂ ಈ ಥರ ಈರುಳ್ಳಿ ಹಾಕಲಿ ಮಸಾಜ್ ಮಾಡಲೇಬೇಕು ಹೆಂಚಿಗೆ, ಇಲ್ಲಾಂದರೆ ರೊಟ್ಟಿ ಎದೊಳೋದೇ ಇಲ್ಲ, ಅಂಟ್ಕೊಳ್ಳೋ ಥರ ಆಗ್ಬಿಡ್ತೀವಿ. ಇದೇ ಹಿಟ್ಟನ್ನ ಒಂದು ಸ್ವಲ್ಪ ತೆಳ್ಳಗೆ ದೋಸೆ ಹಿಟ್ಟನ್ನ ಅದಕ್ಕೆ ಕಲ್ಸ್ಕೊಂಡು ಹೆಂಚ ಮೇಲೆ ಹಾಕ್ಕೋಬೋದು ಫ್ರೆಂಡ್ಸ್. ಆದರೆ ಅದು ಈ ಥರ ಟೇಸ್ಟ್ ಬರಲ್ಲ. ಚಪಾತಿನೇ ಬೇರೆ ಟೇಸ್ಟು, ಪೂರಿನೇ ಬೇರೆ ಟೇಸ್ಟು, ಇರೋ ಥರ ರೊಟ್ಟಿನೇ ಬೇರೆ ಟೇಸ್ಟು. ಇದೊಂದು ಸ್ವಲ್ಪ ತೆಳ್ಳಗೆ ಕಲ್ಸ್ಕೊಂಡು ದೋಸೆ ಥರ ಹಾಕ್ಕೊಂಡ್ರೆ ಅದೇ ಬೇರೆ ಟೇಸ್ಟು. ಆದರೆ ಆ ಥರ ಮಾಡಿದ್ರೆ ಶಿವ ಇಷ್ಟಪಡಲ್ಲ. ನೀವು ಅಬ್ಸರ್ವ್ ಮಾಡಿದ್ದೀರಾ ಫ್ರೆಂಡ್ಸ್, ನಾನು ದೋಸೆ ಹಿಟ್ಟಲ್ಲಿ ಗೋಧಿ ಹಿಟ್ಟಲ್ಲಿ ಯಾವತ್ತೂ ದೋಸೆ ಥರ ಮಾಡೋಕ್ಕೋಗಲ್ಲ. ಶಿವನು ಇಷ್ಟಪಡ್ತೀನಲ್ಲ, ನನಗೂ ಇಷ್ಟ ಆಗಲ್ಲ. ಅಪರೂಪಕ್ಕೆ ತಿನ್ನಲೇಬೇಕು ಹೊಟ್ಟೆಸಿಗೆ ಅನ್ಸ್ದಾಗ ಆ ಥರ ಮಾಡೋದಷ್ಟೇ. ರೊಟ್ಟಿ ಮಾಡಬೇಕಂದ್ರೆ ಮನೆಗೆ ಅಡುಗೆ ಮನೆಯೆಲ್ಲ ಹಿಂಗಾಗ್ತೈತೆ ಫ್ರೆಂಡ್ಸ್, ಅವು ಥರ. ಇಲ್ಲಿ ಫ್ರೆಂಡ್ಸ್ ಕುಂಬಳಕಾಯಿ ಗೊಜ್ಜು ರೆಡಿ ಆಗೋಯ್ತು. ಈ ರೊಟ್ಟಿನೂ ಬೇಯಿಸಿ 2 ಶಿವಾಗ ಹಾಕ್ಕೊಟ್ಬಿಟ್ಟು ಕೆಲ್ಸಕ್ಕೆ ಕಳಿಸ್ತಾ ಇರೋದೆ. ಇಷ್ಟು ತೆಳ್ಳಗೆ ಚಪಾತಿ ಥರನೇ ಮಾಡ್ತೀನಿ ಫ್ರೆಂಡ್ಸ್ ನಾನು. ಕೆಲವ್ರು ಮಂದ ಮಾಡ್ತಾರೆ, ಅದು ಹೊಟ್ಟೆನೋ ಬಂದ್ಬಿಡ್ತೈತೆ ಗಂಡು ಮಕ್ಕಳಿಗೆ. ಹೀಟಲ್ಲ ಫ್ರೆಂಡ್ಸ್ ಇದು, ಅದಕ್ಕೆ. ಕುಂಬಳಕಾಯಿ ಗೊಜ್ಜು ಕೋಲ್ಡು, ಗೋಧಿ ರೊಟ್ಟಿ ಹೀಟು, 2 ಮ್ಯಾನೇಜ್ಡು. ಬಿಸಿ ರೊಟ್ಟಿ ಕುಂಬಳಕಾಯಿ ಗೊಜ್ಜು ರೆಡಿ ಟು ಹೀಟ್. ಯಾರಿಗಮ್ಮ ಬೇಕು ಈ ಸಂಸಾರ ಫ್ರೆಂಡ್ಸ್? ನನ್ನ ಗಂಡ ತಿನ್ನಲ್ಲ ಫ್ರೆಂಡ್ಸ್. ನಿದ್ದೆ 8 ಗಂಟೆಗೆ ಎದ್ದುಬಿಟ್ಟು ಈಗ 9 ಗಂಟೆ ಈಗಲೇ ನಿದ್ದೆ ಅಂತ ಹೆಂಗಪ್ಪಿ? ಏನೋ ಗೊತ್ತಾಗ್ತಿಲ್ಲಪ್ಪ. ಬಿಸಿ ನಿನ್ನ ಕುದಿಯೋದು ತಿನ್ನೋಂತ ಯಾರಪ್ಪ ಹೇಳಿದವರು? ಚೆನ್ನಾಯ್ತಾ? ಸರಿ ಆಯ್ತಾ ಖಾರ ಎಲ್ಲ? ಇದು ಮೇನ್ ಖಾರ ಇರಬೇಕು. ಇವನಿಗೂ ರೆಡಿ ಮಾಡ್ಬೇಕು ಫ್ರೆಂಡ್ಸ್. ಈಗ ಟೈಮ್ 10 ಗಂಟೆ, ವಾತಾವರಣ ಇನ್ನೂ ಹಿಮ ಬೀಳ್ತೈತೆ ಫ್ರೆಂಡ್ಸ್. ಯಪ್ಪ, ಫ್ರೀಸರ್ ಒಳಗಡೆ ಕುತ್ಕೊಂಡಂಗೈತೆ.
ಪಾತ್ರೆ ಬಟ್ಟೆಗಳು 1 ಕೋಟಿ ಕೊಟ್ಟರು ನಾನು ಮಾತ್ರ ಈ ಕೋಲ್ಡಲ್ಲಿ ತೊಳೆಯಲ್ಲಪ್ಪ ಸ್ವಾಮಿ. ನನಗೆ ಈ ಪಾತ್ರೆ ಬಟ್ಟೆಗಿಂತ ನನ್ನ ಹೆಲ್ತ್ ಇಂಪಾರ್ಟೆಂಟು. ನಿಮ್ಮ ಮನೆಗಳ ಹತ್ರ ವಾತಾವರಣ ಹಿಂಗೆ ಐತಾ ಫ್ರೆಂಡ್ಸ್? ಯಪ್ಪ ಸ್ವಾಮಿ, ತಡೆಯೋಕ್ಕೆ ಆಗ್ತಾಯಿಲ್ಲ ಮನೆ ಒಳಗೇನೇನೆ. ಅಪ್ಪ ಫ್ರೆಂಡ್ಸ್, ಕೋಲ್ಡಲ್ಲಿ ಪಾತ್ರೆಗಳು ಬಟ್ಟೆಗಳು ಎಲ್ಲ ತೊಳೆಯೋಕೆ ಹೋಗ್ಬಿಡ್ರಿ, ಮಲ್ಕೊಳ್ರಿ ಬೆಚ್ಚಗೆ. ಅಯ್ಯೋ, ನಾನೇ ಹಿಂಗೆ ಗಡಗಡ ನಡ್ತಾ ಇದ್ದೀನಿ. ಸ್ಕೂಲ್ಗೆ ಹೋಗೋ ಮಕ್ಕಳ ಪರಿಸ್ಥಿತಿ ಏನೋ ಎತ್ತೋ, ನೆನೆಸ್ಕೊಂಡ್ರೆ ಕರಳು ಕಿವುಚ್ದಂಗೆ ಆಗ್ತಿದೆ. ಮಧ್ಯಾಹ್ನಕ್ಕೆ ಬಿಸಿ ಅನ್ನ ಮಾಡ್ಕೊಂಡೆ ಫ್ರೆಂಡ್ಸ್. ಸಿಕ್ಕಾಪಟ್ಟೆ ಚಳಿ ತಡೆಯೋಕ್ಕಾಗ್ತಿಲ್ಲ. ಈ ಚಳಿ ಬಂದರೆ ನನಗೆ ಬೈಕೇನು ಜೊತೆಗೆ ಬರ್ತಿದ್ದೆ ಫ್ರೆಂಡ್ಸ್. ಬಾಯಿ ರುಚಿಗೆ ಬಿಸಿ ಬಿಸಿಗೆ ಏನಾರು ತಿನ್ನೋಣ ಅಂತ. ಬಿಸಿ ಬಿಸಿಯಾಗಿ ಏನು ಸಿಕ್ಕಲ್ಲ. 1 ಗಂಟೆ ಟೈಮಲ್ಲಿ ಅದಕ್ಕೆ ಲೇಸ್ ತಂದು ಕೊಟ್ಟು, ಈಗಲೂ ಕುಂಬಳಕಾಯಿ ಗೊಜ್ಜೆ ತಿಂದರೂ ಮುಗೀತು ಫ್ರೆಂಡ್ಸ್ ನನ್ನ ಕತೆ. ಶೀತಕ್ಕೆ ಇನ್ನೂ ನಡ್ಗೋಗ್ತೀನಿ. ಕುಂಬಳಕಾಯಿ ತುಂಬ ಕೋಲ್ಡು, ಅದಕ್ಕೆ ನಾನೊಂದು ಅಡುಗೆ ಮಾಡ್ಕೊತಿದ್ದೀನಿ ಫ್ರೆಂಡ್ಸ್. ಒಗ್ಗರಣೆ ಏನು ಮಾಡಲ್ಲ, ಅನ್ನ ತೊಗೋಬೇಕು. ಇದು ನನ್ನ ಫೇವ್ರೆಟ್ ಫ್ರೆಂಡ್ಸ್. ಯಾವಾಗಲಾದರೂ ಬಾಯಿಗೆ ರುಚಿಯಾಗಿ ಏನು ಸಿಗ್ತಾಯಿಲ್ಲ, ತಿನ್ನಬೇಕು ಅನ್ಸ್ದಾಗ ತಿಂತೀನಿ. ಹಸಿ ಗೊಜ್ಜಿಗೆ ಉಳ್ಸ್ಕೊತೀನಿ ಫ್ರೆಂಡ್ಸ್. ಟೊಮೊಟೊ, ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಕೊತ್ತಂಬರಿ ಎಲ್ಲ ಹಾಕ್ಬಿಟ್ಟು, ಅದು ನನ್ನ ಫೇವ್ರೆಟು. ಆದರೆ ಟೊಮೊಟೊ ರೇಟ್ ಜಾಸ್ತಿ. ಒಂದೇ ಒಂದು ಟೊಮೊಟೊ ಐತೆ ಮನೆಯಲ್ಲಿ. ಇಂಥ ಟೈಮಲ್ಲಿ ಟೊಮೊಟೊ ಬಳಸೋದು ಒಳ್ಳೇದಲ್ಲ ಅಂದ್ಬಿಟ್ಟು ಬೇರೆನೇ ರೆಸಿಪಿ ಮಾಡ್ತೀನಿ. ಈಗ ಅನ್ನ ಎಷ್ಟು ಬೇಕಷ್ಟು ತೊಗೋಬೇಕು ಫ್ರೆಂಡ್ಸ್. ಅದ್ರ ಮೇಲೆ ಒಂದು 5-6 ಬೆಳ್ಳುಳ್ಳಿ ಹಾಕ್ಕೋಬೇಕು. ಇದಕ್ಕೆ ನಾನು ಸಾಂಬಾರು ಪುಡಿನೇ ಬಳಸ್ತಾ ಇದ್ದೆ ಫ್ರೆಂಡ್ಸ್. ಸಾಂಬಾರು ಪುಡಿ ಖಾಲಿ ಆಗ್ಬಿಟ್ಟೈತೆ. ಶಿವ ಅವರಮ್ಮ ಕಟ್ಕೊಳ್ಸಿರೋದು. ನೆನ್ನೆನೇ ನೋಡಿದ್ರಲ್ಲ ಫ್ರೆಂಡ್ಸ್, ಸಾಂಬಾರು ಚೆನ್ನಾಗಿ ಬರ್ತಾಯಿಲ್ಲ. ಹಾಗಾಗಿ ಹಸಿ ಗೊಜ್ಜಿಗೂ ಚೆನ್ನಾಗಿರಲ್ಲ. ಅದಕ್ಕೆ ಖಾರದ ಪುಡಿ, ಇದಂತೂ ಸಿಕ್ಕಾಪಟ್ಟೆ ಖಾರ ಐತೆ. ಖಾರದ ಪುಡಿ ಮಿಲ್ಲದು. ಅದಕ್ಕೆ ಬರೀ ಒಂದು ಅರ್ಧ ಸ್ಪೂನ್ ಹಾಕ್ಕೋತೀವಿ. ಬೇರೆನ ಸ್ವಲ್ಪ ಹಾಕೋತೀನಿ. ರುಚಿಗೆ ತಕ್ಕಷ್ಟು ಪುಡಿ ಉಪ್ಪು. ತುಪ್ಪ ಐತೆ ಫ್ರೆಂಡ್ಸ್. ಎಣ್ಣೆ ಹಾಕ್ಕೊಂಡು ತಿಂದಿದ್ದೀನಿ ಯಾವಾಗಲೂ. ತುಪ್ಪ ಹಾಕ್ಕೊಂಡು ಯಾವತ್ತೂ ತಿಂದಿಲ್ಲ. ತುಪ್ಪ ಹಾಕ್ಕೊಂಡು ತಿನ್ನೋಣ ಇವತ್ತು. ತುಪ್ಪ 1-2 ಸ್ಪೂನ್ ಅಷ್ಟು. ಇದ್ರ ಜೊತೆಗೆ ಈರುಳ್ಳಿ ಪೀಸಸ್. ಈಗ ಇವಿಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್. ನೋಡ್ತಿದ್ದೇನೆ ಬಾಯಲ್ಲಿ ನೀರು ಬರ್ತೈತೆ. ಖಾರ ಅಂತೂ ಸಿಕ್ಕಾಪಟ್ಟೆ ಇರ್ತೈತೆ. ನನ್ನ ಫೇವ್ರೆಟ್ ರೆಸಿಪಿ ಫ್ರೆಂಡ್ಸ್. ತುಪ್ಪ ಹಾಕ್ಬಿಟ್ಟು ಇವತ್ತೇ ಫಸ್ಟ್ ಟೈಮ್ ತಿಂತಾರೋದು. ಸಾಂಬಾರು ಪುಡಿ ಎಣ್ಣೆ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೋತೀನಿ ಫ್ರೆಂಡ್ಸ್. ಈ ಥರ ತುಪ್ಪ ಬದಲು ಎಣ್ಣೆ, ಸಾಂಬಾರು ಪುಡಿ, ಬೆಳ್ಳುಳ್ಳಿ, ಉಪ್ಪು. ನೆಕ್ಸ್ಟ್ ಲೆವೆಲ್ ಇರ್ತೈತೆ. ಈ ಥರ ಈರುಳ್ಳಿ ಪೀಸು ಇರಬೇಕು ಫ್ರೆಂಡ್ಸ್. ಜೊತೆಗೆ ಈರುಳ್ಳಿ ಪೀಸ್ ಜೊತೆ ತಿನ್ನಬೇಕು. ತುಪ್ಪ ಜೊತೆನೂ ಸಖತ್ತಾಗೈತೆ ಫ್ರೆಂಡ್ಸ್ ತಿನ್ನಕ್ಕೆ. ತುಪ್ಪ ಹಾಕ್ಕೊಂಡ್ರೆ ಖಾರ ಗೊತ್ತಾಗಲ್ಲ ಫ್ರೆಂಡ್ಸ್. ಎಣ್ಣೆ ಹಾಕೋಬೇಕು, ಖಾರವಾಗಿರ್ತೈತೆ. ಈಗ ಟೈಮ್ ಬಂದು 5:15 ಆಯಿತು ಫ್ರೆಂಡ್ಸ್. ಈಗ ಎದ್ದು ಕಾಫಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಈ ಥರ ಮಳೆ ಬಿದ್ದರೆ, ಮೋಡ ಮುಚ್ಕೊಂಡಿದ್ರೆ ನನಗೆ ಜ್ವರ ಬರಬೇಕು ಫ್ರೆಂಡ್ಸ್. ಯಾರಿಗಾದರೂ ನನಗೆ ಕೈ ಕಾಲೆಲ್ಲ ಸೆಳ್ತಾ ಬರ್ತಿದೆ. ಹೇಳ್ಕೊಳಕ್ಕಾಗಲ್ಲ. ಅದಂತಹ ನರ್ಕ ಅಳು ಬಂದಂಗೆ ಆಗ್ತೈತೆ ಫ್ರೆಂಡ್ಸ್. ಇದಕ್ಕೆ ಏನಾದರೂ ಸೊಲ್ಯೂಷನ್ ಇದೆ ಫ್ರೆಂಡ್ಸ್. ಜ್ವರ ಬಂದರೆ ಡಾಕ್ಟ್ರಿಗೆ ತೋರಿಸ್ಬೋದು. ಶೀತ ಕೆಮ್ಮು ಇದ್ರೆ ತೋರಿಸ್ಬೋದು. ಜ್ವರ ಬರೋ ಥರನೇ, ಆದರೆ ನಮಗೆ ಬೋನ್ಸಿಗೆ ಮಾತ್ರ ಪೇಯ್ನ್ ಜಾಸ್ತಿ ಫ್ರೆಂಡ್ಸ್. ಏನೋ ಪ್ರಾಬ್ಲಮ್ ಐತೆ ನನ್ನಲ್ಲಿ. ಆ ಪ್ರಾಬ್ಲಮ್ಗೆ ಶೀತ ಮತ್ತು ಮಳೆ ಕಂಡ್ರೆ ಆಗ್ತಾಯಿಲ್ಲ. ಅದಕ್ಕೆ ನೀರು ಮುಟ್ಟಿದ್ದೀರಾ, ಆಚೆ ಹೋಗ್ದಿರಾ, ನರಕ ಯಾತನೆ ಫ್ರೆಂಡ್ಸ್. ನಾವು ಸ್ವಲ್ಪ ವಯಸ್ಸಿದ್ದಾಗ ಸ್ವೆಟ್ರ್ ಹಾಕ್ಕೊಳ್ತೀರಾ, ಕಿವಿಗೆ ಬಟ್ಟೆ ಕಟ್ತೀರಾ, ಕೋಲ್ಡಲ್ಲೆಲ್ಲ ಕೆಲಸ ಮಾಡಿಬಿಡ್ತೀವಿ ಫ್ರೆಂಡ್ಸ್. ಅದು ಸೈಡ್ ಎಫೆಕ್ಟ್ ಆವಾಗ ಗೊತ್ತಾಗಲ್ಲ. ವಯಸ್ಸಾಗ್ತಾ ಗೊತ್ತಾಗ್ತೈತೆ. ಇವ್ರ ಮನೇಲೂ ಅಷ್ಟೇ. ಸಗಡಿ ಬಚ್ಚಕ್ಕೆ 5 ಗಂಟೆ ರಾತ್ರಿಗೆ ಕೋಲ್ಡಲ್ಲಿ ಎಬ್ಬಿಸಿ ಅದೆಲ್ಲ ಇವಾಗ ತಗೊಂಡೈತೆ. ನನಗೇನೇ ಪ್ರಾಬ್ಲಮ್ ಅಂದರೂ ಶಿವರ್ ಮನೆಯಿಂದಾನೇ ಸ್ಟಾರ್ಟ್ ಆಗಿರೋದು ಫ್ರೆಂಡ್ಸ್. ಯೋಚನೆ ಮಾಡಿದ್ರೆ ಈ ನನ್ನ ಮಕ್ಕಳು ಮತ್ತೆ ಶುರು ಮಾಡಿದ್ರಯ್ಯ. ಇಲ್ಲಿ ನಮ್ಮ ಈ ಗೋಡೆಗೆ ಅಟ್ಯಾಚ್ ತೊಟ್ಟಿ ಐತೆ ಫ್ರೆಂಡ್ಸ್. ದೊಡ್ಡದು ನೀರಿನ ತೊಟ್ಟಿ. ಅದು ಕೋಲ್ಡ್ ಆಗ್ತಿತ್ತಲ್ಲ ಈ ವಾತಾವರಣಕ್ಕೆ. ನೀರು ಕೋಲ್ಡ್ ಆಗಿ ಈ ಮನೇನು ಐಸ್ ಥರ ಫ್ರೀಸ್ ಆಗಿಬಿಡ್ತೈತೆ ಫ್ರೆಂಡ್ಸ್. ದೇವರಣೆ ಆ ತೊಟ್ಟಿ ಇರೋದ್ರಿಂದ ಜಾಸ್ತಿ ಕೋಲ್ಡ್ ಆಗ್ತೈತೆ ಮನೆ. ಅದು ಸೈಡ್ ಎಫೆಕ್ಟ್ ನನಗಾಗ್ತೈತೆ. ಈಗ ಒಂದು 4 ದಿನದಿಂದ ವಾತಾವರಣ ಹಿಂಗಿರಕ್ಕೆ ಸ್ಟಾರ್ಟ್ ಆಗೈತೆ ಫ್ರೆಂಡ್ಸ್. ಬೆಂಗಳೂರು ಸುತ್ತಮುತ್ತ ಸಿಟಿಗಳಲ್ಲೆಲ್ಲ ಇದೇ ಥರ ಐತೆ. ಯಾರಿಗೆ ಹೆಂಗೆ ಅನಿಸ್ತೈತೋ ಗೊತ್ತಿಲ್ಲ ಫ್ರೆಂಡ್ಸ್. ನನಗಂತೂ ಸಿಕ್ಕಾಪಟ್ಟೆ ಕಷ್ಟ ಆಗ್ತೈತೆ. ಎದ್ದೊಳಕ್ಕಾಗ್ತಿಲ್ಲ, ಕುತ್ಕೊಳ್ಳೋಕ್ಕಾಗ್ತಿಲ್ಲ, ಆಚೆಗಡೆ ಬರೋಕ್ಕಾಗ್ತಿಲ್ಲ. ಬರೀ ಮಾಡೋದು ತಿನ್ನೋದು ಮಲಗೋದು ಬಿಟ್ಟರೆ ಇನ್ನೊಂದು ಕೆಲಸ ಮಾಡೋಕ್ಕಾಗ್ತಿಲ್ಲ. ನೀರಂತೂ ಮುಟ್ಟೋಕ್ಕೆ ಆಗ್ತಿಲ್ಲ. ಈ ಥರ ಪರಿಸ್ಥಿತಿ ಐತೆ. ಈ ಕೆಲವೊಂದು ಹೆಲ್ತ್ ಪ್ರಾಬ್ಲಮ್ಗಳಿದ್ದಾವೆ ಫ್ರೆಂಡ್ಸ್. ನೀರು ಮುಟ್ಟಿದ್ರೆ, ಕೋಲ್ಡಲ್ಲಿ ವಾತಾವರಣದಲ್ಲಿ ಏನಾದರೂ ಓಡಾಡಿಬಿಟ್ರೆ ಮುಗೀತು ನಮ್ಮ ಕತೆ. ಆ ಥರ ಆಗ್ಬಿಡ್ತಿದೆ ಕೆಲವ್ರಿಗೆ. ಅದ್ರಲ್ಲಿ ನಾನು ಒಬ್ಬಳು. ಇದು ನನಗೆ ಬರಬೇಕಾ ಅಂತ ಅನ್ನಿಸ್ತೈತೆ. ಈ ಸಿಚುವೇಷನಲ್ಲಿ ನಂಗೆ ತುಂಬ ಕಷ್ಟ ಆಗ್ತೈತೆ. ವೀಡಿಯೋನೂ ಮಾಡೋಕ್ಕಾಗ್ತಿಲ್ಲ ನನ್ನ ಕೈಲಿ. ಏನು ಎಕ್ಸ್ಟ್ರಾ ಆ್ಯಕ್ಟಿವಿಟೀಸ್ ಏನೂ ಇಲ್ಲ ಫ್ರೆಂಡ್ಸ್. ಬೆಡ್ಶೀಟ್ ಒಳಗಡೆ ಮಲಗೋದೊಂದೇ ಆ್ಯಕ್ಟಿವಿಟೀಸ್ ನಂದು ನಡೀತಾ ಇರೋದು ಈಗ ಒಂದು 3 ದಿನದಿಂದ. ಈ ವಾತಾವರಣ ಸರಿ ಹೋಗೋವರೆಗೂ ನನ್ನ ಪರಿಸ್ಥಿತಿ ಹಿಂಗೆ ಇರ್ತಿದೆ ಫ್ರೆಂಡ್ಸ್. 6:15 ಆಯಿತು ಟೈಮು. ಅಪ್ಪು, ಬಿಸಿನೀರು ಕಾಯಿಸ್ಕೊಡು ಪಾತ್ರೆ ತೊಳೆಯೋಕ್ಕೆ. ನಾನು ತೊಳಿತೀನಿ ಅಂತ ತಾನೇ ಹೇಳಿದ್ದು. ಹ್ಞೂ ಅಂದರೆ ನಾನೇನು ಮಾಡಲಿ? ನನ್ನ ಬಾಡಿ ಹೆಂಗೈತೆ? ರೋಗ. ಒಂದಿನ ಪಾತ್ರೆ ತೊಳೆದಕ್ಕೆ ನನಗೆ ರೋಗ.
ಬೆಂಕಿ ಉರಿತೈತೆ. ಟಾಪಿಕ್ ಡೈವರ್ಟ್ ಮಾಡಬೇಡ. ರೋಗ ಇವಾಗಲೇ ಹಿಂಗಂತಿದೆ, ಮುಂದೆ ದೊಡ್ಡ ಪ್ರಾಬ್ಲಮ್ ಏನಾದರೂ ಬಂದರೆ ನನ್ನ ಗಂಡ ಪಾತ್ರೆ ತೊಳಿತವ್ರಲ್ಲ ಅಂದ್ಬಿಟ್ಟು ಅಯ್ಯೋ ಅಂದಿದ್ದು ದೊಡ್ಡ ತಪ್ಪಾಯಿತು ಫ್ರೆಂಡ್ಸ್. ಮನೆಗೆ ಹೋಗೋದು ಬೆಸ್ಟು. ಇಲ್ಲ ನನಗೆ ರೋಗ, ನಾವು ಎತ್ಕೊಬರೋಕ್ಕಾಗಲ್ಲ. ಇಷ್ಟೇ ಫ್ರೆಂಡ್ಸ್ ಪ್ರಪಂಚ. ನಾವು ಚೆನ್ನಾಗಿದ್ರೇನೆ. ಏನಾದರೂ ನಮ್ಗೊಂದು ಸ್ವಲ್ಪ ಪ್ರಾಬ್ಲಮ್ ಆಯ್ತಂದ್ರೆ ಹಿಂಗಿರುತ್ತೆ ರಿಯಾಕ್ಷನ್ ಮನೆಗಳಲ್ಲಿ. ನಾವು ಚೆನ್ನಾಗಿರ್ಬೇಕು, ಯಾರಿಗ್ಯಾರು ಆಗಲ್ಲ ಫ್ರೆಂಡ್ಸ್. ಪಾತ್ರೆ ತೊಳೆದ ಮಾತಕ್ಕೆ ಒಳ್ಳೆ ಗಂಡ ಆಗಲ್ಲ. ಇದನ್ನ 1 ವಾರ ಅಂತೈತೆ. ನಾನು ಈಗ ಮೊನ್ನೆ ಪಾತ್ರೆ ತೊಳ್ಕೊಟ್ಟೆ ಜೀವನ ಪೂರ್ತಿ ತೊಳೆದ್ರೆ ನಮ್ಮ ಕೈ ರೇಖೆಗಳು ಅಳಿಸೋಗಿರ್ತೈತೆ. ಅದು ಮಾತ್ರ ಕಾಣ್ತಲ್ಲ ಗಂಡು ಮಕ್ಕಳಿಗೆ. ತೊಳಿತೀನಿ ಫ್ರೆಂಡ್ಸ್, ತೊಂದರೆ ಇಲ್ಲ. ಪಾತ್ರೆ ತೊಳಗೆ ಬಿಸಿನೀರು ಮಿಕ್ಸ್ ಮಾಡ್ಕೊಂಡು ತೊಳೆದಂದ್ರೆ ಒಂದು 3 ಅವರ್ ಕೈ ಕಾಲೆಲ್ಲ ಫುಲ್ ಫ್ರೀಸ್ ಆದಂಗೆ ಆಗ್ತೈತೆ. ಏನೋ ಪ್ರಾಬ್ಲಮ್ ಆಗ್ತೈತೆ ಫ್ರೆಂಡ್ಸ್. ಇವಾಗ ಹೇಳಿದ್ರೆ ಅರ್ಥ ಮಾಡ್ಕೋತಿಲ್ಲ. ಬಿಡು, ಹಂಗೆ ಬಿಡು, ನಾರ್ಮಲ್ ಬಿಡು, ಕಾಮನ್ ಬಿಡು ಅಂತೈತೆ. ಅಂದರೆ ನಮ್ಗೆ ಗೊತ್ತಾಗ್ತೈತೆ ನನ್ನ ಬಾಡಿ ಏನೋ ಸ್ವಲ್ಪ ಪ್ರಾಬ್ಲಮ್ ಆಗ್ತೈತೆ ಬೇರೆ ಥರ. ಮುಂದೆ ಇದು ತಂದು ದೊಡ್ಡ ಎಫೆಕ್ಟ್ ಆಗ್ತೈತೆ ಅಂತ ನನಗೆ ಫೀಲ್ ಆಗ್ತೈತೆ ಫ್ರೆಂಡ್ಸ್. ಏನೋ ಪ್ರಾಬ್ಲಮ್ ಆಗೋ ಥರ ಐತೆ. ಆದರೆ ಏನು ಮಾಡೋಕ್ಕಾಗಲ್ಲ ಫ್ರೆಂಡ್ಸ್, ಅನ್ಭವಿಸ್ಬೇಕು. ಆಯಿತು ಬಿಡು, ನಾನು ಪೇಷಂಟೆ. ಇನ್ನೊಂದು ಮದುವೆ ಮಾಡ್ಕೊ. ನೀವು ಕೊಟ್ಟಿರೋ ಗಿಫ್ಟೇ ನನಗೆ ಈ ಥರ ಕಾಯಿಲೆಗಳು. ಅದೇ ಈ ಬಾಡಿಗೆ ನೀವೇ ಕೊಟ್ಟಿರೋ ಪ್ರಾಬ್ಲಮ್ ಇದು. ಆಯಿತು ಬಿಡಪ್ಪ, ಎಲ್ಲರಿಗೂ ಐತೆ. ಈ ಮಾತುಗಳಿಂದ ನಮಗೆ ಇನ್ನೂ ಜಾಸ್ತಿ ಹುಷಾರು ತಪ್ಪದಂಗೆ ಅನ್ನಿಸ್ತೈತೆ. ನಾವು ಏನಕ್ಕೆ ಪದೇ ನಮ್ಗೆ ಈ ಥರ ನೋವು, ನಮಗೆ ಈ ಥರ ಕಷ್ಟ ಆಗ್ತೈತೆ ಅಂದರೆ ಏನಾಗಲ್ಲ ಬಿಡು, ನಾನಿದ್ದೀನಿ, ಇಲ್ಲ ಮಾತ್ರೆ ತಗೊಂಡ್ಕೊಡ್ಲಾ, ಹಾಸ್ಪಿಟ್ಲಿಗೆ ಒಂದ್ಸಲ ಹೋಗ್ಬಿಟ್ಟು ಬರೋಣ, ಈ ಥರ ಹೇಳಿದ್ರೆ ನಮಗೆ ಸಮಾಧಾನ ಆಗ್ತೈತೆ. ಇದು ಎಲ್ಲರಿಗೂ ಬರೋದೇ ಬಿಡು. ಇದಂದರೆ ನನಗೆ ಏನು ಅನಿಸ್ಬಿಡ್ತೈತೆ ಅಂದರೆ, ಹಾಗಾದ್ರೆ ನಂದು ಜೀವನ ಅಲ್ವಾ, ಎಲ್ರಿಗೂ ಬರೋದೇ ಆದರೆ ನಾವು ಹಿಂಗೆ ಎದ್ದು ಬಿಡ್ಬೇಕು ಅನುಭವಿಸ್ಕೊಂಡು ಅನಿಸ್ತೈತಲ್ಲ ಫ್ರೆಂಡ್ಸ್. ಅದೇ ಶಿವಾಗ ಹಿಂಗೆ ಆಗ್ಬಿಟ್ಟಿದ್ರೆ ನಾನು ಸುಮ್ಮನೆ ಇರ್ತೈತೆ ಫ್ರೆಂಡ್ಸ್. ಎಷ್ಟು ಒದ್ದಾಡ್ತಿದೆ. ಇಷ್ಟೇ ಫ್ರೆಂಡ್ಸ್, ಗಂಡ ಹೆಂಡ್ತಿಗಿರೋ ಡಿಫ್ರೆನ್ಸ್ ಇಷ್ಟೇ. ಹೆಂಡ್ತಿಗೆ ಏನಾದರೂ ಆದರೆ ಅದು ಕಾಮನ್ನು, ಎಲ್ರಿಗೂ ಬರೋದು. ಗಂಡನಿಗೆ ಏನಾರಾದರೆ ನಾವು ಓವರ್ ಆ್ಯಕ್ಟಿಂಗು, ಏನೋ ಆಗೋಯ್ತು ಹಂಗೆ ಹಿಂಗೆ ಏನೋ ಥರ.